ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಜೆಇ ಮೈನ್ಸ್ 2019 10ನೇ ತಾರೀಕು ಏಪ್ರಿಲಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಹಳ ಸರಳವಾಗಿದೆ, ತುಂಬ ಈಸಿಯಾಗಿದೆ ಕೂಡ. ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ, ಯಾಕೆಂದರೆ 2019 ಆದಮೇಲೆ ಈಗಾಗಲೇ 3-4 ವರ್ಷ ಆಗೋಯ್ತಲ್ವ. ಬಟ್ ಟೆಕ್ಸ್ಟ್ ಬುಕ್ಗಿಂತ ಭಿನ್ನವಾಗಿರೋ ಒಂದು ಮೆಥಡಲ್ಲಿ ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ಪ್ರಯತ್ನವನ್ನು ಮಾಡೋಣ. ಕ್ವಶನ್ ಓದ್ತಿ ಮಗಳೇ, ಮಮತಾ ಓದುವ. The number of real roots of the equation 5 plus mod of 2 power x minus 1 is equals to 2 power x into 2 power x minus 2 is? ಎಷ್ಟು ಸೊಲ್ಯೂಷನ್ ಇದೆ ಅಂತ ಕ್ವಶನ್ ನೋಡಿ. ಆ್ಯಕ್ಚುಲಿ ನಾವು ಇದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. 5 plus 2 power x minus 1 ಮಾಡ್ಯುಲಸ್ ಪ್ಲಸ್ 2 power x into 2 power x minus 2 ಇದನ್ನು ಕಾನ್ಸಂಟ್ರೇಟ್ ಮಾಡೋಣ. ಮತ್ತೆ ಬರೀತಾ ಇದ್ದೀನಿ, 5 plus mod of 2 power x minus 1 is equal to 4 power x minus 2 power x. 2 power x into 2, 2 power x into 2 ಅಥವಾ 2 power x plus 1 ಏನು ಬೇಕಾದರೂ ಬರ್ಬೋದು. ಲೆಫ್ಟ್ ಹ್ಯಾಂಡ್ ಸೈಡ್ ಬಗ್ಗೆ ಬರೆಯೋಣ ಫಸ್ಟ್. 2 power x minus 1 ಗ್ರಾಫ್ ಬರೆಯೋಕ್ಕೆ ಮುಂಚೆ ನಾನು ನಿಮಗೆ 2 power x ಗ್ರಾಫನ್ನು ತೋರಿಸ್ಕೊಡ್ತೀನಿ. ದಿಸ್ ಇಸ್ ದ ಗ್ರಾಫ್ ಆಫ್ y ಈಸ್ ಈಕ್ವಲ್ ಟು 2 power x. 2 power x minus 1 ಬರೀರಿ ಅಂದರೆ ಏನಿಲ್ಲ, ಇದೇ ಗ್ರಾಫನ್ನೇ ಬರಿತೀವಿ, ಒಂದು ಯೂನಿಟ್ ಕೆಳಗಡೆ ತೊಗೊಂಡೋಗ್ತೀವಿ ಅಷ್ಟೇ. ಇದು 2 power x minus 1. ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಅಸಿಂಪ್ಟೋಟ್. ಸೊ ಈ ಪಾಯಿಂಟು 0,1 ಯಾಕೆ ಅಂದರೆ ಇದು 2 power x. ವೆನ್ x is 0, y is 2 power 0, 1. ಸೊ ಇದೇನಾಯಿತು, 2 power x minus 1 ಆಯಿತು. ವೆನ್ x is 0, y is also 0. ಆದ್ರಿಂದ ಈ ಪಾಯಿಂಟು 0,0 ಆಗ್ತದೆ. ನಮಗೆ ಬೇಕಾಗಿರೋದು ಇದಲ್ಲ. ಸೊ ಇದರಿಂದ ಇದನ್ನು ಕಂಡುಹಿಡಿದ್ವಿ. ಇದರಿಂದ ನಮಗೆ ಮಾಡ್ಯುಲಸ್ ಬೇಕಾಗಿದೆ. ನಮಗೆ ಮಾಡ್ ಆಫ್ 2 power x minus 1 ನಾವು ಇದುವರೆಗೂ ಕಂಡುಹಿಡಿದಿರೋದು ಇದು. ನಮಗೆ ಬೇಕಾಗಿರೋದು ಇದು, ಮಾಡ್ ಆಫ್ 2 power x minus 1. ಮಾಡ್ಯುಲಸ್ ಬರೆಯೋದು ಏನು, ಬಹಳ ಸರಳವಾಗಿರೋ ವಿದ್ಯೆ. ಹೇಗೆ ಮಾಡ್ತೀರಿ, ಅದೇ ಗ್ರಾಫನ್ನ ಎಬೋವ್ ಎಕ್ಸ್ ಆಕ್ಸಿಸ್ ಏನಿದೆ ರಿಟೈನ್ ಮಾಡ್ಕೋತೀರಿ, ಬಿಲೋ ಎಕ್ಸ್ ಆಕ್ಸಿಸ್ ಇರೋದು ರೆಪ್ಲಿಕಾ ಬರೀತೀರಿ ಅಷ್ಟೇ. ರೆಪ್ಲಿಕಾ ಹೀಗಿರ್ತದೆ, ಇದು ರೆಪ್ಲಿಕಾ. ಈ ಲೈನ್ ಅದ್ದು ಬಿಲೋ ಎಕ್ಸ್ ಆಕ್ಸಿಸ್ ಏನಿದೆ ಅದು ರೆಪ್ಲಿಕಾ ಬರ್ಕೊಳ್ಳಿ, ಮೇಲಕ್ಕಾಯ್ತು, ರೈಟ್. ಸೊ ರೆಪ್ಲಿಕಾ ಅಂದ್ರೆ ಹೇಗಿರುತ್ತೆ, ಇನ್ವರ್ಟೆಡ್ ಅಷ್ಟೇ. ಸೊ ಮತ್ತೆ ಬರಿತಾ ಇದ್ದೀನಿ, ದಿಸ್ ಈಸ್ ದಿ ರೆಪ್ಲಿಕಾ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಇಲ್ಲಿ ನಮ್ಗೆ ಇದೆಲ್ಲ ಬೇಕಾಗಿರೋದು, ನಮಗೆ ಬೇಕಾಗಿರೋದು ಇದಕ್ಕೆ 5 ಆ್ಯಡ್ ಮಾಡಬೇಕು, 5 ಪ್ಲಸ್ ಬೇಕು. 5 ಪ್ಲಸ್ ಬೇಕಾದ್ರದೇನು ಬ್ರಹ್ಮವಿದ್ಯೆ ಏನಲ್ಲ, 5 ಯೂನಿಟ್ ಮೇಲಕ್ಕೆ ತಗೊಂಡೋಗಿ. ದಿಸ್ ಈಸ್ ದ ಗ್ರಾಫ್ ಆಫ್ 5 plus 2 power x minus 1. This is 5 plus mod of 2 power x minus 1. ಈಗ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಗ್ರಾಫ್ ಅನ್ನೇನೋ ಬರೆದ್ವಿ. ರೈಟ್ ಹ್ಯಾಂಡ್ ಸೈಡ್ ಗ್ರಾಫ್ ಏನು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನು ಗ್ರಾಫ್ ಇದೆ ನೋಡಿ, 2 power x ನೋಡಿ, 2 power x ಇಂಟು 2 power x minus 1 ಮಾಡಬೇಕು. ಅದನ್ನ ನಾವು 4 power x ಅಂತ ಬರ್ಕೋತಾ ಇದ್ದೀನಿ. ಯಾವುದು 2 power x into 2 power x ಅಂತ ಇದೆಯಲ್ಲ, ಅದನ್ನ 4 power x ಅಂತ ಬರ್ಕೋತೀನಿ. ನೋಡಿ, 4 power x ಗ್ರಾಫು ಬಹಳ ವಿಚಿತ್ರ ಏನಿರಲ್ಲ, ಇದೇ ತರನೇ ಇರುತ್ತೆ. 4 power x ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ಹೀಗೆ ಇರುತ್ತೆ, ಸ್ವಲ್ಪ ಇಲ್ಲಿ ಕಡಿಮೆ ಇರುತ್ತೆ, ಇಲ್ಲಿ ಫಾಸ್ಟ್ ಆಗಿ ರೈಸ್ ಆಗ್ತಾ ಇರುತ್ತೆ. ದಿಸ್ ಈಸ್ 4 power x. 2 power x minus 1 ನೋಡಿ, 2 power x into 2. ಸೊ ಆಕ್ಚುಲಿ ಇದು 2 power x ಆದರೆ 2 power x into 2 ಸ್ವಲ್ಪ ಫಾಸ್ಟ್ ಆಗಿ ರೈಸ್ ಆಗ್ತಾ ಇರುತ್ತೆ ಅಷ್ಟೇ, ರೈಟ್. 2 power x into 2. ಸೊ ಹೀಗೆ ರೈಸ್ ಆಗ್ತಾ ಇರುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, 2 power x into 2 ನೋಡಿ, 2 power x into 2 ಈಸ್ ಆಲ್ವೇಸ್ ಲೆಸ್ಸರ್ ದೆನ್ 4 power x ಇಫ್ x ಈಸ್ ಪಾಸಿಟಿವ್. ಆದರೆ 2 power x into 2 is greater than 4 power x if x is negative. ನಮಗೆ ಬೇಕಾಗಿರೋದು ಇದು ಎರಡರದ್ದು ಡಿಫ್ರೆನ್ಸ್, ದಿಸ್ ಮೈನಸ್ ದಿಸ್.
ನೋಡಿ ಇದು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಈ ಪಾರ್ಟ್ ಏನಿದೆ ಟುವರ್ಡ್ಸ್ ಲೆಫ್ಟ್ ಸೈಡ್ ಆಫ್ ವೈ ಆಕ್ಸಿಸ್, ಇದು ಇದಕ್ಕಿಂತ ಚಿಕ್ಕದಾಗಿರುತ್ತೆ. ಆದ್ರಿಂದ ನೋಡಿ ಇದ್ರ ಸಬ್ಟ್ರಾಕ್ಷನ್ ಮಾಡ್ತಾ ಇದ್ದೀನಿ. ಐ ಆಮ್ ಸಬ್ಟ್ರಾಕ್ಟಿಂಗ್ ದಿಸ್. ಸೊ ರೈಟ್, ಇದು ಈ ಥರನೇ ಇರುತ್ತೆ. ಯಾವ ಥರ? ಈ ಥರ ಬಂದು -1ಗೆ ರೀಚ್ ಆಗುತ್ತೆ. ಯಾಕೆ -1ಗೆ ರೀಚ್ ಆಗಬೇಕು ಅಂತ ನೋಡಿ, ಇದು 0,1, ಅದೇ ಇದಾದರೆ 0,2. ಬಿಕಾಸ್ ವೆನ್ x is 0, y is 2 power 0. 2 power 0 is 1. 1 into 2, 2. ಸೊ ಅಟ್ x is equal to 0, ಇದು 1 ಆಯಿತು, ಇದು 2 ಆಯಿತು. 1 - 2 is -1. ಇದಾದ ಮೇಲೆ ಗ್ರಾಫ್ ಏನಾಗುತ್ತೆ? ಈಗ ರೈಸ್ ಆಗಬೇಕು. ನಮ್ಮ ಹತ್ರ ಇವಾಗ 2 ಗ್ರಾಫ್ಗಳಿದೆ. ಯಾವುದು? ಮೊದಲನೇ ಗ್ರಾಫು, ಎರಡನೇ ಗ್ರಾಫ್. ಒಂದಂತೂ ಸತ್ಯ, ನೆಗೆಟಿವ್ ರೀಜನ್ ಅಲ್ಲಿ ಭೇಟಿಯಾಗಕ್ಕೆ ಸಾಧ್ಯನೇ ಇಲ್ಲ. ಹೌದಲ್ವಾ? ದೇ ಕೆನಾಟ್ ಮೀಟ್ ಇನ್ ದಿ ನೆಗೆಟಿವ್ ರೀಜನ್. ಪಾಸಿಟಿವ್ ರೀಜನ್ ಅಲ್ಲೇ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಒಂದು ಗ್ರಾಫ್ ನೋಡಿ ಹೀಗಿದೆಯಾ? ರೈಟ್, ಇದೊಂದು ಗ್ರಾಫ್ 2 power x into 2 ಗ್ರಾಫ್. ಇನ್ನೊಂದು ಯಾವುದು? 5 into 2 power x minus 1 ಗ್ರಾಫ್. 5 into 2 power x minus 1 ಗ್ರಾಫ್ ಬಂದು ಹೀಗೆ ಹೋಗ್ಲೇಬೇಕು. ಎಲ್ಲಾದ್ರೂ ಒಂದ್ ಕಡೆ ಭೇಟಿ ಆಗ್ಬೇಕು. ಸರ್, ಎರಡು ಪ್ಯಾರಲಲ್ ಆಗಲ್ವಾ? ಪ್ಯಾರಲಲ್ ಆಗ್ಬೇಕಂದ್ರೆ ಒಂದೇ ತರದ್ದು 2 4 power x ಆ ತರ ಇರಬೇಕಾಗಿತ್ತು. ಆಗೋದಿಲ್ಲ. ಸೊ ಆದ್ರಿಂದ ಇಫ್ ಅಟ್ ಆಲ್ ದೇರ್ ಈಸ್ ಎನಿ ಸೊಲ್ಯೂಷನ್, ದೇರ್ ಈಸ್ ಒನ್ ಯೂನಿಕ್ ಸೊಲ್ಯೂಷನ್. ಒಂದೇ ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಏನು ಅಂತ ನೋಡಿ. 2 ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. 2 square 4, 2 square 4, 4 minus 2 is 2, 2 into 4 is 8. ಇಲ್ಲಿಗೆ x is equal to 2 ಹಾಕಿ 2 square 4, 4 minus 1 is 3, 5 plus 3 8. So x is equal to 2 is the unique solution and number of solutions is clearly equal to 1. ಇದು ಒಂಥರ ಮಕ್ಕಳಾಟ ತರ ಇದೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. ಈ ಗ್ರಾಫು, ಮೊದಲನೇ ಗ್ರಾಫು 2 power x minus 1 ಅಂತಿದೆ. ಹೌದಲ್ವಾ? ಮಾಡ್ಯುಲಸ್ 2 power x minus 1 plus 5. ನೋಡಿ, ದಿಸ್ ಗ್ರಾಫ್ ಈಸ್, ನೋಡಿ ಇದು ಯಾವ್ದಿದು? y is equal to 2 power x. ಇದು ಹೇಗೆ ಬಂತು ಮಗಳೇ? 2 power x minus 1. ಒಂದು ಯೂನಿಟ್ ಕೆಳಗಡೆ ಹಾಕೊಂಡು. ಇದು ಮಾಡ್ ಆಫ್ 2 power x minus 1. ಇದು ಬರ್ದಿರ್ಲಿಲ್ಲ, ಇವಾಗ ಬರೀತಾ ಇದ್ದೀನಿ. ಮಾಡ್ ಆಫ್ 2 power x minus 1. ಇದು ಹೇಗೆ ಬಂತು? ಇದನ್ನ ಮಾಡ್ಯುಲಸ್ ತಗೊಂಡ್ವಿ. ಮಾಡೋದು ಹೇಗೆ? ಎಫ್ ಆಫ್ ಎಕ್ಸ್ ಎಬೋವ್ ಎಕ್ಸ್ ಆಕ್ಸಿಸ್ ಏನಿದೆ ರಿಟೈನ್ ಮಾಡ್ಕೊಳ್ಳಿ, ಬಿಲೋ ಎಕ್ಸ್ ಆಕ್ಸಿಸ್ ಬರೋದನ್ನ ನೀವು ರೆಪ್ಲಿಕಾ ಬರ್ಕೊಳ್ಳಿ ಅಂತ. ಇವಾಗ ಏನ್ ಉಳ್ಕಂತು ನಮ್ಗೆ? ನೋಡಿ, ಮಾಡ್ ಆಫ್ 2 power x minus 1 plus 5 ಬೇಕು. ಆದ್ರಿಂದ ದಿಸ್ ಇಸ್ ಮಾಡ್ ಆಫ್ 2 power x minus 1 plus 5 and its minimum value is 6 or 5. ಇಟ್ ಇಸ್ ಮಿನಿಮಮ್ ವ್ಯಾಲ್ಯೂ ಇಸ್ 5. 5ಗಿಂತ ಜಾಸ್ತಿನೇ ಇರಬೇಕು. ಆದ್ರಿಂದ 0,5 ಬರ್ತಿದ್ದೀನಿ. ಸೊ ಆ ಗ್ರಾಫ್ ಅನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿಟ್ಟಿದ್ದೀನಿ. ಇದು ದಿಸ್ ಇಸ್ ಅ ಗ್ರಾಫ್. ಓಕೆನಾ? ಎರಡನೇ ಗ್ರಾಫ್ ಏನಪ್ಪಾ? ನೋಡಿ, ಎರಡನೇ ಗ್ರಾಫ್ ಬಹಳ ಸಿಂಪಲ್ ಗ್ರಾಫ್. ರೈಟ್, ನೋಡಿ, 4 power x. 4 power x is like this. ರೈಟ್, 2 power x into 2. 2 power x ಬರೀರಿ, into 2 ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಆಯ್ತು. ದಿಸ್ ಈಸ್ 2 power x into 2. ನಮಗೆ ಇದ್ರ ಸಬ್ಟ್ರಾಕ್ಷನ್ ಬೇಕಾಗಿತ್ತು. 4 power x minus 2 power x into 2. So clearly, as 2 power x into 2 is greater than 4 power x when x is greater than 0. ಇನ್ನೊಂದ್ಸತಿ ಬರೀತೀನಿ. 2 power x into 2 is greater than 4 power x if x is negative. Even x is equal to 1 ಅಂತ ಕೂಡ ಹೇಳ್ಬೋದು, ಪರವಾಗಿಲ್ಲ. ರೈಟ್? ಸೊ ವೆನ್ ದಿಸ್ ಈಸ್ ಟ್ರೂ, ನಾನೇನು ಮಾಡ್ತಾ ಇದ್ದೀನಿ ನೋಡಿ, ಇದನ್ನ ಕನ್ಸಿಡರ್ ಮಾಡ್ಕೊಂಡಾಗ ವೆನ್ ಐ ಆಮ್ ಸಬ್ಟ್ರಾಕ್ಟಿಂಗ್ ದಿಸ್ ಅಂಡ್ ದಿಸ್, ಅಂದ್ರೆ ಇದರಿಂದ ಸಬ್ಟ್ರಾಕ್ಟ್ ಮಾಡಿದಾಗ ನಂಗೆ ನೆಗೆಟಿವೇ ಬರಬೇಕು. ಅಂಡ್ ಎಲ್ಲಿ -1 ಕೂತ್ಕೊಳ್ಳುತ್ತೆ. ಯಾವಾಗ -1 ಕೂತ್ಕೊಳ್ಳುತ್ತೆ ನೋಡಿ, ವೆನ್ x is equal to 0, you will get 0, -1. ಅಲ್ಲಿಂದ ಆಚೆಗೆ ಗ್ರಾಫು ಎಕ್ಸ್ಪೋನೆನ್ಷಿಯಲಿ ರೈಸ್ ಆಗ್ತಾ ಹೋಗುತ್ತೆ. ಯಾಕೆ ರೈಸ್ ಆಗ್ತಾ ಹೋಗುತ್ತೆ ನೋಡಿ? ಡಿಫರೆನ್ಸ್ ಈಸ್ ಬಿಗ್ಗರ್. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ. ನಿಮಗೆ ಇದೆ ತಗೊಳ್ಳಿ. ಯಾವುದು? 2 power x into 2 power x minus 2 ಇದೆಯಲ್ಲ, ಅದೇ ತಾನೇ ಸಿಂಪ್ಲಿಫೈಡ್ ಫಾರ್ಮೇ 4 power x minus
2 ಪವರ್ ಎಕ್ಸ್ ಅಂತ ಮಾಡಿರೋದು. ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕೊಳ್ಳಿ, ಗೊತ್ತಾಗುತ್ತೆ. 2 ಕ್ಯೂಬ್ ಅಂದರೆ 8, 2 ಕ್ಯೂಬ್ ಅಂದರೆ 8, 8 ಇಂಟು 8 ಮೈನಸ್ 2, 8 ಇಂಟು 6 48 ಅಂದರೆ ಎಕ್ಸ್ಪೊನೆನ್ಷಿಯಲಿ ಕೀಪ್ ರೈಸಿಂಗ್. ಸೊ ಇಲ್ಲೇನಾಯಿತು, 2 ಗ್ರಾಫ್ಗಳನ್ನು ಬರೆದಿದ್ವಿ. ಮೊದಲನೇ ಗ್ರಾಫು ಇಲ್ಲಿ ಬರೆದಿದ್ದೀನಿ, ಇದು ಎರಡನೇ ಗ್ರಾಫ್. ನೆಗೆಟಿವ್ ರೀಜನಲ್ಲಿ ಭೇಟಿ ಆಗಕ್ಕೆ ಸಾಧ್ಯ ಇಲ್ಲ, ಪಾಸಿಟಿವ್ ರೀಜನಲ್ಲಿ ಭೇಟಿ ಆಗಬೇಕು, ಭೇಟಿ ಆಗಲೇಬೇಕು. ಆದ್ರಿಂದ ದೇರ್ ಇಸ್ ಒನ್ ಯೂನಿಕ್ ಸೊಲ್ಯೂಷನ್. ಸೊ ನಂಬರ್ ಆಫ್ ಸೊಲ್ಯೂಷನ್ಸ್ ಈಸ್ ಈಕ್ವಲ್ ಟು 1. ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್, ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಡಿಯರ್ ಸ್ಟೂಡೆಂಟ್ಸ್. ಸೊ ದಯಮಾಡಿ ನಿಮಗೆ ಈ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಗಣಿತ ಬಂಧುಗಳಿಗೆ ಒಂದು ವಿನಮ್ರ ಮನವಿ, ಇದು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ತಲುಪಲಿ, ವಿದ್ಯಾರ್ಥಿಗಳಿಗೆ JEE ಪರೀಕ್ಷೆಗಳು ಕಷ್ಟಗಳಲ್ಲ ಅಂತ ಅನ್ನಿಸ್ಲಿ. ದಯಮಾಡಿ ನಿಮಗೆ ಈ ಒಂದು ಪಾಠಗಳು ಇಷ್ಟ ಆದರೆ ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ.